ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಿಮ್ಮ ಫ್ರೆಂಡ್ ಜೊತೆ ಫ್ಲೈಟಲ್ಲಿ ಹೋಗ್ತಾ ಇರ್ತೀರಾ. ಅನ್ಫಾರ್ಚುನೇಟ್ಲಿ ಆ ಫ್ಲೈಟ್ ಎಂಜಿನ್ ಫೇಲ್ ಆಗಿ ಒಂದು ದೊಡ್ಡ ಸಮುದ್ರದ ಮಧ್ಯೆ ಕ್ರ್ಯಾಶ್ ಆಗುತ್ತೆ. ಆದರೂ ನೀವು ಆ ಫ್ಲೈಟಲ್ಲಿ ಇನ್ನೂ ಜೀವಂತವಾಗಿರ್ತೀರ. ಆ ಫ್ಲೈಟಿಂದ ಹೊರಗೆ ಬಂದು ಸ್ವಿಮ್ ಮಾಡಿಕೊಂಡು ಮೇಲೆ ಬರಬೇಕು ಅಂದರೆ ಫ್ಲೈಟ್ ಹೊರಗಡೆ ಡೆಡ್ಲಿ ಶಾರ್ಕ್ಗಳು ಓಡಾಡ್ತಾ ಇರ್ತವೆ. ಇಂತಹ ಸಿಚುವೇಶನಲ್ಲಿ ಬದುಕಬೇಕು ಅಂದರೆ ಏನು ಮಾಡ್ತೀರಾ? ಯಾಕಂದರೆ ಇವತ್ತು ನಾವು ಇಂಥದ್ದೇ ಒಂದು ಮೂವಿನ ನೋಡ್ತಾ ಇದ್ದೀವಿ. ರೀಸೆಂಟ್ಲಿ ರಿಲೀಸ್ ಆದ ಸೈಫೈ ಆಕ್ಷನ್ ಥ್ರಿಲ್ಲರ್ಗಳಿಂದ ತುಂಬಿದಂಥ ಈ ಮೂವಿ ಹೆಸರು ನೋ ವೇ ಅಪ್ ಅಂತ. ಈ ವಿಡಿಯೋ ನೋಡ್ತಿರೋರೆಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ. ಏಕೆಂದರೆ ನೀವು ಮಾಡೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚು ಮೂವಿಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಆಕ್ಷನ್ ಥ್ರಿಲ್ಲರ್ ಮೂವಿನ ಶುರು ಮಾಡೋಣ. ಈ ಮೂವಿ ಓಪನಿಂಗ್ ಸೀನಲ್ಲಿ ಬ್ರ್ಯಾಂಡನ್ ಅನ್ನೋ ವ್ಯಕ್ತಿ ಒಂದು ಕೆಟ್ಟ ಕನಸಿನಿಂದ ಎದ್ದು ಕೂತ್ಕೋತಾನೆ. ಇವನಿಗೆ ಬಿದ್ದಂಥ ಕೆಟ್ಟ ಕನಸು ಏನಂದ್ರೆ, ಒಂದು ಹುಡುಗಿ ಸಮುದ್ರದಲ್ಲಿ ಡೈವಿಂಗ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಪ್ರಾಣಿ ಬಂದು ಅವಳನ್ನ ತಿಂದ್ಬಿಡುತ್ತೆ. ನಂತರ ಬ್ರ್ಯಾಂಡನ್ ಕಾಫಿ ಕುಡಿದು ಹವಾಮಾನ ವರದಿ ಕೇಳಿ ತನ್ನ ಡ್ಯೂಟಿಗೆ ರೆಡಿ ಆಗ್ತಾನೆ. ಸೀನ್ ಕಟ್ ಆಗಿ ಕಾಯಿಲ್ ಮತ್ತೆ ಜೈಡ್ ಅನ್ನೋ ಇಬ್ರು ಫ್ರೆಂಡ್ಸು ಒಂದು ಏರ್ಪೋರ್ಟ್ ಅಲ್ಲಿ ತನ್ನ ಫ್ರೆಂಡ್ಗೋಸ್ಕರ ಕಾಯ್ತಾ ಇರ್ತಾರೆ. ಇವರಿಬ್ರು ಬಹಳ ಹೊತ್ತು ವೇಟ್ ಮಾಡಿದ್ಮೇಲೆ ಏವಾ ಅಂದ್ರೆ ನಮ್ಮ ಮೇನ್ ಲೀಡ್ ಕ್ಯಾರೆಕ್ಟರ್ ತನ್ನ ಬಾಡಿ ಗಾರ್ಡ್ ಬ್ರ್ಯಾಂಡನ್ ಜೊತೆ ಏರ್ಪೋರ್ಟ್ಗೆ ಬರ್ತಾಳೆ. ಯಾಕಂದ್ರೆ ಏವಾ ಒಬ್ಳು US ಗವರ್ನರ್ನ ಮಗಳಾಗಿರೋದ್ರಿಂದ ಬ್ರ್ಯಾಂಡನ್ನ ಬಾಡಿ ಗಾರ್ಡ್ ಆಗಿ ಏವಾ ಜೊತೆ ಕಳಿಸಿರ್ತಾರೆ. ಇಲ್ಲಿ ನಮ್ಗೆ ಏವಾ ಮತ್ತೆ ಜೆಡ್ ಇಬ್ರು ಪ್ರೇಮಿಗಳು ಅಂತ ಗೊತ್ತಾಗುತ್ತೆ. ಅದಕ್ಕೆ ಜೆಡ್ ಬಾಡಿ ಗಾರ್ಡ್ನ ಯಾಕೆ ಜೊತೆ ಕರ್ಕೊಂಡು ಬಂದಿದೀಯಾ ಅಂತ ಕೇಳಿದಾಗ ಏವಾ ನಾನ್ ಕರ್ಕೊಂಡು ಬಂದಿಲ್ಲ, ನಮ್ ತಂದೆನೇ ನನ್ನ ಜೊತೆ ಕಳಿಸಿದ್ರು ಅಂತ ಹೇಳ್ತಾಳೆ. ಏವಾ ಮತ್ತೆ ಜೆಡ್ ಮಾತಾಡ್ತಾ ಇರ್ಬೇಕಾದ್ರೆ ಬ್ರ್ಯಾಂಡನ್ ಬಂದು ನಿಮ್ ತಂದೆ ಕಾಲ್ ಮಾಡಿದ್ದಾರೆ ಅಂತ ಏವಾಗೆ ಫೋನ್ ಕೊಟ್ಟಾಗ ಅವಳು ಮಾತಾಡೋಕೆ ಅಂತ ಅಲ್ಲಿಂದ ಹೋಗ್ತಾಳೆ. ಅದೇ ಏರ್ಪೋರ್ಟ್ ಅಲ್ಲಿ ರೋಸಾ ಅನ್ನೋ ಒಂದು ಹುಡುಗಿ ತನ್ನ ಅಜ್ಜಿ ತಾತನೊಂದಿಗೆ ಟ್ರಿಪ್ಗೆ ಹೋಗೋಕೆ ಅಂತ ಬಂದಿರ್ತಾಳೆ. ಅಜ್ಜಿ ತಾತನ ಹೆಸರು ಮಾರ್ಡಿ ಮತ್ತೆ ಹ್ಯಾಂಕ್ ಅಂತ ಇರುತ್ತೆ. ಈ 3 ಜನ ಫ್ಲೈಟ್ ಕಡೆ ಹೋಗ್ಬೇಕಾದ್ರೆ ಮಾರ್ಡಿ ಅಂದ್ರೆ ಅಜ್ಜಿ ಒಂದು ಸರ್ಪ್ರೈಸ್ ತರ್ತೀನಿ ಅಂತ ಹೇಳಿ ಬೇರೆ ಕಡೆ ಹೋಗ್ತಾಳೆ. ರೋಸಾಗೆ ಟಿಪ್ಸ್ ಅನ್ನೋ ಒಂದು ಟೆಡ್ಡಿ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಅದಕ್ಕೆ ಯಾವಾಗ್ಲೂ ತನ್ನ ಜೊತೆಯೇ ಇಟ್ಕೊಂಡಿರ್ತಾಳೆ. ಆದ್ರೆ ವೇಟಿಂಗ್ ಏರಿಯಾ ಕಡೆ ಹೋಗ್ಬೇಕಾದ್ರೆ ಆ ಟೆಡ್ಡಿ ಬ್ಯಾಗ್ ಇಂದ ಕೆಳಗೆ ಬೀಳುತ್ತೆ. ಈ ಕಡೆ ಈ 3 ಜನ ಮಾತಾಡ್ತಾ ಬರ್ಬೇಕಾದ್ರೆ ಏವಾ ನಾನು ಸ್ಟಡಿ ಡ್ರಾಪ್ ಮಾಡಿ ಜಾಬ್ ಮಾಡಬೇಕು ಅಂತ ಹೇಳಿದಾಗ ಜೆಡ್ ಏವಾಗೆ ಬಹಳಷ್ಟು ಪ್ರಶ್ನೆಗಳನ್ನು ಮಾಡ್ತಾನೆ, ಲೈಕ್ ಟಿಪಿಕಲ್ ಬಾಯ್ ಫ್ರೆಂಡ್ ತರ. ಅದಕ್ಕೆ ಏವಾ ಇಲ್ಲಿ ನಾನು ಇಂಟರ್ವ್ಯೂ ಕೊಡೋಕ್ ಬಂದಿಲ್ಲ ಅಂತ ಸಿಟ್ಟಾಗಿ ಮುಂದೆ ಹೋಗ್ತಾಳೆ. ಇಲ್ಲಿ ರೋಸಾ ಟೆಡ್ಡಿಗೋಸ್ಕರ ತನ್ನ ಬ್ಯಾಗ್ ಅನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಇವಳಿಗೆ ಟೆಡ್ಡಿ ಸಿಗದೆ ಇರೋ ಕಾರಣ ಓಡ್ ಬರಕ್ ಹೋಗಿ ಏವಾಗೆ ಡಿಕ್ಕಿ ಹೊಡಿತಾಳೆ. ಇದರಿಂದ ಏವ ಕೈಯಲ್ಲಿದ್ದ ಕಾಫಿ ಬಟ್ಟೆ ಮೇಲೆ ಚೆಲ್ದಾಗ ಏವಾ ಕಾಣಲ್ವ ನಿನ್ಗೆ ಅಂತ ರೋಸಾಗೆ ಬೈತಾಳೆ. ಆಗ ರೋಸಾ ಅವಳ ತಾತನ ಹತ್ರ ಬಂದು ಒಳತಾ ಕೂತಾಗ ಏವಾಗೆ ಯಾಕೆ ಅಂತ ಗೊತ್ತಾಗಿ ಆ ಬಿದ್ದಿರೋ ಟೆಡ್ಡಿನ ತಂದು ಕೊಡ್ತಾಳೆ. ಇದರಿಂದ ಖುಷಿಯಾಗಿ ರೋಸಾ ಏವಾಗೆ ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಾಳೆ. ನಂತರ ಏವಾ ತನ್ನ ಬಾಡಿಗಾರ್ಡ್ ಬ್ರೆಂಡನ್ ಹತ್ರ ಬಂದು ಕೂತ್ಕೋತಾಳೆ. ಇಬ್ರು ಮಾತಾಡ್ತಿರ್ಬೇಕಾದ್ರೆ ಏವಾ ನನ್ಗೆ ಯಾಕೋ ಇವತ್ತು ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ಬ್ರ್ಯಾಂಡನ್ ಹೇ ತಲೆ ಕೆಡ್ಸ್ಕೋಬೇಡ, ಎಲ್ಲ ಸರಿ ಇದೆ ಅಂತ ಹೇಳ್ತಾನೆ. ಯಾಕಂದ್ರೆ ಏವಾ ಚಿಕ್ಕವಳಿದ್ದಾಗ ಅವಳ ತಾಯಿ ಒಂದು ಸಮುದ್ರದಲ್ಲಿ ಪ್ಲೇನ್ ಕ್ರ್ಯಾಶ್ ಆಗಿ ಸತ್ತಿದ್ರು. ನಂತರ ಎಲ್ಲ ಪ್ಯಾಸೆಂಜರ್ಸ್ ಪ್ಲೇನ್ ಬೋರ್ಡ್ ಮಾಡ್ತಾ ಇರ್ತಾರೆ. ಆಗ ಡ್ಯಾನಿಲೋ ಅನ್ನೋ ಫ್ಲೈಟ್ ಅಟೆಂಡರ್ ಎಲ್ಲ ಪ್ಯಾಸೆಂಜರ್ಗಳಿಗೆ ಗೈಡ್ ಮಾಡ್ತಾ ಇರ್ತಾನೆ. ಎಲ್ಲ ಪ್ಯಾಸೆಂಜರ್ಸ್ ಫ್ಲೈಟ್ ಅಲ್ಲಿ ಬಂದು ಕೂತಾಗ ಡ್ಯಾನಿಲೋ ಎಮರ್ಜೆನ್ಸಿ ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಇರಬೇಕಾದ್ರೆ ಕಾಯಿಲ್ ನಮ್ಗೆಲ್ಲ ಗೊತ್ತು, ನೀನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಮಿಸ್ಬಿಹೇವ್ ಮಾಡ್ತಾನೆ. ಫ್ಲೈಟ್ ಟೇಕ್ ಆಫ್ ಆದ್ಮೇಲೆ ಡ್ಯಾನಿಲೋ ಪ್ಯಾಸೆಂಜರ್ಸ್ ಗಳಿಗೆಲ್ಲ ಸ್ನ್ಯಾಕ್ಸ್ ಸರ್ವ್ ಮಾಡ್ತಾ ಇರಬೇಕಾದ್ರೆ ಕೈಲ್ ಮತ್ತೆ ಜುಡಾಯಿಸ್ತಾ ಇರ್ತಾನೆ. ಆಗ ಡ್ಯಾನಿಲೋ ಕೈಲ್ಗೆ ಬಿಯರ್ ಕೊಡೋ ನೆಪದಲ್ಲಿ ಅವನ ಮೇಲೆ ಬಿಯರ್ ಚೆಲ್ಲಿ ಸಾರಿ ಅಂತ ಹೇಳಿ ಮುಂದೆ ಹೋಗ್ತಾನೆ. ಈ ಕಡೆ ಮಾರ್ಡಿ ರೋಸಾಗೆ ಅಂತ ಚಾಕ್ಲೇಟ್ ತಂದಿರ್ತಾಳೆ. ಅದೇ ಏರ್ಪೋರ್ಟ್ ಅಲ್ಲಿ ಮಾರ್ಡಿ ಸರ್ಪ್ರೈಸ್ ತರೋಕೆ ಅಂತ ಹೋಗಿರ್ತಾಳಲ್ಲ, ಅವಳು ರೋಸಾಗೆ ಚಾಕ್ಲೇಟ್ ತರೋಕೆ ಅಂತಾನೆ ಹೋಗಿರ್ತಾಳೆ. ಈ ಫ್ಲೈಟ್ ಅಲ್ಲಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಮಾಷೆಗಳು ಮಾಡ್ಕೊಂಡು ಖುಷಿಯಾಗಿ ಜರ್ನಿ ಮಾಡ್ತಾ ಇರ್ತಾರೆ. ಆಗ ಸಡನ್ ಆಗಿ ಫ್ಲೈಟ್ ಅಲ್ಲಿ ಟರ್ಬುಲೆನ್ಸ್ ಶುರು ಆಗುತ್ತೆ. ಇದರಿಂದ ಫ್ಲೈಟ್ ಅಲ್ಲಿ ಇದ್ದಂತ ಎಲ್ಲಾ ಜನ ಹೆದರ್ಕೊಂಡಾಗ ಪೈಲಟ್ ಒಂದು ಹಕ್ಕಿಗಳ ಗುಂಪು ಈ ಫ್ಲೈಟ್ಗೆ ಡಿಕ್ಕಿ ಹೊಡೆದಿರೋದ್ರಿಂದ ಈ ಟರ್ಬುಲೆನ್ಸ್ ಆಗಿದ್ದು ಇವಾಗ ಎಲ್ಲ ಸರಿ ಇದೆ, ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಅಂತ ಅನೌನ್ಸ್ ಮಾಡ್ತಾರೆ. ಈ ಫ್ಲೈಟ್ ಅಲ್ಲಿ ಕಮ್ಮಿ ಪ್ಯಾಸೆಂಜರ್ ಇರೋದ್ರಿಂದ ಏವಾ ಹೆದರ್ಕೊಂಡು ಈ ಫ್ಲೈಟ್ ಅಲ್ಲಿ ಯಾಕೆ ಎಷ್ಟು ಕಮ್ಮಿ ಪ್ಯಾಸೆಂಜರ್ ಇದ್ದಾರೆ ಅಂತ ಕೇಳಿದಾಗ ಕಾಯಿಲ್ ಈ ಪ್ಲೇನ್ ತುಂಬಾನೇ ಹಳೇದು, ಅದಕ್ಕೆ ಏನಾದ್ರೂ ಕ್ರ್ಯಾಶ್ ಆಗಿ ಬೀಳುತ್ತೆ ಅಂತ ಹೆದರಿ ಜನ ಬಂದಿಲ್ಲ ಅಂತ ತಮಾಷೆ ಮಾಡ್ತಾನೆ. ಆಗ ಜೆಡ್ ಹಾಗೇನೂ ಇಲ್ಲ, ಇದು ಮಾರ್ನಿಂಗ್ ಫ್ಲೈಟ್ ಆಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ ಅಷ್ಟೇ ಅಂತ ಹೇಳಿ ಏವಾಗೆ ಸಮಾಧಾನ ಮಾಡ್ತಾನೆ. ರೋಸಾ ವಿಂಡೋ ಇಂದ ಹೊರಗಡೆ ನೋಡ್ತಿರ್ಬೇಕಾದ್ರೆ ಕೆಲವು ಹಕ್ಕಿಗಳು ಎಂಜಿನ್ ಒಳಗೆ ಹೋಗಿರೋದ್ರಿಂದ ಎಂಜಿನ್ಗೆ ಬೆಂಕಿ ಹತ್ಕೊಳ್ಳುತ್ತೆ. ಇದು ನೋಡಿ ಫ್ಲೈಟಲ್ಲಿದ್ದ ಎಲ್ಲ ಪ್ಯಾಸೆಂಜರ್ಸ್ಗಳು ತುಂಬಾನೇ ಹೆದರ್ಕೋತಾರೆ. ಜೊತೆಗೆ ತಮ್ಮ ಸೀಟ್ ಬೆಲ್ಟ್ಗಳನ್ನು ಕೂಡ ಟೈಟಾಗಿ ಹಾಕೊಳ್ಳಿ ಅಂತ ಸೈನ್ ಆನ್ ಆಗುತ್ತೆ.
ಈ ಬೆಂಕಿ ಹತ್ತಿರೋ ಇಂಜಿನಿಂದ ಒಂದು ಮೆಟಲ್ ಪೀಸ್ ಬಂದು ವಿಂಡೋ ಗ್ಲಾಸನ್ನು ಡ್ಯಾಮೇಜ್ ಮಾಡುತ್ತೆ. ಇದರಿಂದ ಡ್ಯಾಮೇಜ್ ಆದಂಥ ವಿಂಡೋ ಕಡೆ ಒಂದು ದೊಡ್ಡ ಹೋಲ್ ಆಗಿಬಿಡುತ್ತೆ. ಆಗ ಅಕ್ಕಪಕ್ಕ ಕೂತಂಥ ಪ್ಯಾಸೆಂಜರ್ಗಳು ಅದರಿಂದ ಹೊರಗಡೆ ಹಾರ್ಕೊಂಡು ಹೋಗ್ತಾ ಇರ್ತಾರೆ. ಅನ್ಫಾರ್ಚುನೇಟ್ಲಿ ಬ್ರ್ಯಾಂಡನ್ಗೆ ಅದರಿಂದ ಒಂದು ಮೆಟಲ್ ಪೀಸ್ ಬಂದು ಇವನ ಎದೆಗೆ ಚುಚ್ಚಿಬಿಡುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಆ ಹೋಲಿಂದ ಹೊರಗಡೆ ಹಾರ್ಕೊಂಡು ಹೋಗ್ತಿರ್ಬೇಕಾದ್ರೆ ಪಾಪ ಒಬ್ಳು ಫ್ಲೈಟ್ ಅಟೆಂಡರ್ ಅವನಿಗೆ ಸಹಾಯ ಮಾಡೋಕೆ ಅಂತ ಬಂದಾಗ ಇಬ್ರು ಕೂಡ ಹೊರಗೆ ಹಾರ್ಕೊಂಡು ಹೋಗ್ತಾರೆ. ನೋಡ್ತಾ ನೋಡ್ತಾ ಈ ಫ್ಲೈಟ್ ಕೊನೆಗೆ ಪೆಸಿಫಿಕ್ ಓಷನ್ ಅಲ್ಲಿ ಕ್ರ್ಯಾಶ್ ಆಗಿಬಿಡುತ್ತೆ. ಈ ಫ್ಲೈಟ್ ಕ್ರ್ಯಾಶ್ ಆಗೋ ಟೈಮಲ್ಲಿ ಪಾಪ ಡ್ಯಾನಿಲೋ ನನ್ನ ಕತೆ ಮುಗೀತು ಅಂತ ಹಿಂದೆ ಕ್ಯಾಬಿನಲ್ಲಿ ಬಂದು ಶಾಂತವಾಗಿ ಕೂತಿರ್ತಾನೆ. ಈ ಫ್ಲೈಟ್ ಓಷನ್ ಒಳಗೆ ಮುಳುಗ್ತಿರ್ಬೇಕಾದ್ರೆ ಒಳಗಡೆ ನೀರು ಬರೋಕೆ ಶುರು ಆಗುತ್ತೆ. ಈ ಫ್ಲೈಟ್ನ ಕಾಕ್ಪಿಟ್ ಕೆಳಗಡೆ ಆಗಿರೋದ್ರಿಂದ ಏವಾ ಜೈಟ್ ಕೈಲ್ ಕೂತಿರೋ ಕಡೆ ನೀರು ಬರೋದಿಲ್ಲ, ಯಾಕೆಂದ್ರೆ ಇವರು ಫ್ಲೈಟ್ನ ಹಿಂಭಾಗದಲ್ಲಿ ಕೂತಿರ್ತಾರೆ. ಆಗ ಡ್ಯಾನಿಲೋ ಆಚೆ ಬಂದು ನೋಡಿದಾಗ ಫ್ಲೈಟಲ್ಲಿದ್ದಂಥ ಎಲ್ಲ ಜನ ನೀರೊಳಗೆ ಮುಳುಗಿರ್ತಾರೆ. ಆದರೆ ಈ 3 ಜನರನ್ನ ನೋಡಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗ್ತಾನೆ. ಈ ಒಂದು ಭಯಂಕರವಾದ ಆಕ್ಸಿಡೆಂಟಿಂದ ಕೈಲ್ನ ಒಂದು ಕೈ ಕಟ್ಟಾಗಿರುತ್ತೆ. ಬ್ರ್ಯಾಂಡನ್, ರೋಸಾ ಮತ್ತೆ ಮಾರ್ಡಿನ ತಗೊಂಡು ಏವಾ ಇರೋ ಕಡೆ ಬರ್ತಾನೆ. ಆದರೆ ಮಾರ್ಡಿ ಪ್ರಜ್ಞೆ ತಪ್ಪಿರೋದ್ರಿಂದ ಡ್ಯಾನಿಲೋ ಅವಳಿಗೆ CPR ಇಂದ ಬದುಕಿಸೋಕೆ ಪ್ರಯತ್ನ ಮಾಡ್ತಾನೆ. ಫಾರ್ಚುನೇಟ್ಲಿ ಮಾರ್ಡಿ CPR ಇಂದ ಬದುಕುಳಿತಾಳೆ. ಆದರೆ ಕೈಲ್, ನಾವು ನೀರೊಳಗಿದ್ದೀವಿ, ಇಲ್ಲಿ ಬಾಳೊತ್ತು ಬದುಕಿರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಡ್ಯಾನಿಲೋ ಪ್ಲೇನ್ ಕ್ರ್ಯಾಶ್ ಆಗೋ ಮುಂಚೆ ಪೈಲಟ್ಸ್ ರೇಡಿಯೋ ಸಿಗ್ನಲ್ ಕಳಿಸಿರ್ತಾರೆ, ಆದಷ್ಟು ಬೇಗ ಒಂದು ರೆಸ್ಕ್ಯೂ ಟೀಮ್ ಬರಬಹುದು ಅಂತ ಹೇಳ್ತಾನೆ. ಆಗ ಬ್ರ್ಯಾಂಡನ್, ಹೌದು, ಈ ಕ್ಯಾಬಿನ್ ಇವಾಗ ಏರ್ ಲಾಕ್ ಆಗಿದೆ, ಆಕ್ಸಿಜನ್ ಇರೋವರೆಗೂ ನಮ್ಗೇನೂ ಆಗಲ್ಲ ಅಂತ ಹೇಳಿ ಡ್ಯಾನಿಲೋಗೆ ಕ್ಯಾಬಿನ್ ಇಂದ 2 ಎಮರ್ಜೆನ್ಸಿ ಆಕ್ಸಿಜನ್ ಸಿಲಿಂಡರ್ಗಳು ಇರ್ತವೆ, ಅವುಗಳನ್ನ ತಗೊಂಡ್ ಬಾ ಅಂತ ಹೇಳ್ತಾನೆ. ಡ್ಯಾನಿಲೋ ಹಿಂದೆ ಬಂದು ನೋಡಿದಾಗ 2 ಆಕ್ಸಿಜನ್ ಸಿಲಿಂಡರ್ಗಳು ಇರ್ತವೆ, ಆದ್ರೆ ಅವುಗಳಲ್ಲಿ ಆಕ್ಸಿಜನ್ ಇರೋದಿಲ್ಲ. ಈ ವಿಷಯ ಬ್ರ್ಯಾಂಡನ್ಗೆ ಹೇಳಿದಾಗ ಮಾರ್ಡಿ, ನಮ್ ಹಿಂದೆ ಸೀಟಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ಹತ್ರ ಒಂದು ಆಕ್ಸಿಜನ್ ಸಿಲಿಂಡರ್ ಇತ್ತು, ಯಾಕೆಂದ್ರೆ ಅವನು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಕೂತಿದ್ದ ಅಂತ ಹೇಳ್ತಾಳೆ. ಆಗ ಬ್ರ್ಯಾಂಡನ್ ಆ ಸಿಲಿಂಡರ್ ತರೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಮಾರ್ಡಿ, ಹ್ಯಾಂಕ್ ಹತ್ರ ಇರೋ ಕ್ಯಾಪ್ ಕೂಡ ತಗೊಂಡು ಬನ್ನಿ ಪ್ಲೀಸ್ ಅಂತ ಹೇಳ್ತಾಳೆ. ಬ್ರ್ಯಾಂಡನ್ ಟ್ಯಾಂಕ್ ತರೋಕೆ ಅಂತ ಕೆಳಗಡೆ ಬಂದಾಗ ಕೆಲವು ಡೆಡ್ ಬಾಡಿಗಳು ಸೀಟ್ ಮೇಲೆ ಕೂತಿರೋದನ್ನ ನೋಡ್ತೇವೆ. ಯಾಕೆಂದ್ರೆ ಪ್ಲೇನ್ ಕ್ರ್ಯಾಶ್ ಆಗೋ ಟೈಮಲ್ಲಿ ಇವರುಗಳು ಸೀಟ್ ಬೆಲ್ಟ್ ಹಾಕೊಂಡಿರೋದ್ರಿಂದ ಅದೇ ಸೀಟ್ ಮೇಲೆ ಕೂತ್ಕೊಂಡಿರ್ತಾರೆ. ಬ್ರ್ಯಾಂಡನ್ ಹ್ಯಾಂಕ್ನ ನೋಡಿ ಅವನ ಕ್ಯಾಪ್ ತಗೋತಿರ್ಬೇಕಾದ್ರೆ ಒಂದು ಶಾರ್ಕ್ ಬರೋದನ್ನ ವಿಂಡೋ ಇಂದ ತೋರಿಸ್ತಾರೆ. ಫೈನಲಿ ಬ್ರ್ಯಾಂಡನ್ ಆಕ್ಸಿಜನ್ ಟ್ಯಾಂಕ್ ತಗೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಅದೇ ಶಾರ್ಕ್ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಬ್ರ್ಯಾಂಡನ್ ಹೇಗೂ ನೀರಿಂದ ಮೇಲೆ ಬಂದು ಆಕ್ಸಿಜನ್ ಟ್ಯಾಂಕ್ ಮತ್ತೆ ಆ ಕ್ಯಾಪ್ ಕೊಟ್ಟು ಏವಾಗೆ ಇನ್ಮೇಲೆ ನೀನು ಧೈರ್ಯವಾಗಿರಬೇಕು, ನೀನು ನಿನ್ನನ್ನ ಕಾಪಾಡ್ಕೋಬೇಕು, ರೆಸ್ಕ್ಯೂ ಟೀಮ್ ಬರೋವರೆಗೂ ನೀನು ಜೀವಂತವಾಗಿರಬೇಕು ಅಂತ ಹೇಳೋಷ್ಟ್ರಲ್ಲಿ ಆ ಶಾರ್ಕ್ ಇವನನ್ನ ನೀರೊಳಗೆ ತಗೊಂಡು ಹೋಗುತ್ತೆ. ಈಗ ಕ್ಯಾಬಿನಲ್ಲಿರೋದು ಕೇವಲ 6 ಜನ ಮಾತ್ರ. ನಿಜವಾಗ್ಲೂ ಇವರು ಬದುಕ್ತಾರಾ, ರೆಸ್ಕ್ಯೂ ಟೀಮ್ ಬಂದು ಇವರನ್ನ ರೆಸ್ಕ್ಯೂ ಮಾಡ್ತಾರಾ ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು. ಬ್ರ್ಯಾಂಡನ್ ಇರೋವರೆಗೂ ಇವ್ರು ಯಾರಿಗೂ ಯಾವುದೇ ಟೆನ್ಷನ್ ಇರಲಿಲ್ಲ, ಆದ್ರೆ ಈಗ ಈ 6 ಜನ ತುಂಬಾನೇ ಪ್ಯಾನಿಕ್ ಆಗ್ತಾರೆ. ಏನ್ ಮಾಡಬೇಕು ಅಂತ ಯಾರಿಗೂ ಅರ್ಥ ಆಗ್ತಿರೋದಿಲ್ಲ. ಆಗ ಏವಾ ಬ್ರ್ಯಾಂಡನ್ ವೇಟ್ ಮಾಡೋಕೆ ಹೇಳಿದ್ದಾರೆ, ಬದುಕಿರೋವರೆಗೂ ವೇಟ್ ಮಾಡೋಣ ಅಂತ ಹೇಳ್ತಾಳೆ. ಕೈಲ್ನ ಕೈ ಡ್ಯಾಮೇಜ್ ಆಗಿರೋದ್ರಿಂದ ಮಾರ್ಡಿ ಬುಕ್ಗಳಿಂದ ಸಪೋರ್ಟ್ ಕೊಟ್ಟು ಬ್ಯಾಂಡೇಜ್ ಕಟ್ತಾಳೆ. ಈ ಕಡೆ ಸಮುದ್ರದ ಮೇಲೆ ಒಂದು ರೆಸ್ಕ್ಯೂ ಹೆಲಿಕಾಪ್ಟರ್ ಈ ಕ್ರ್ಯಾಶ್ಡ್ ಫ್ಲೈಟ್ ಅನ್ನ ಸರ್ಚ್ ಮಾಡ್ತಾ ಇರ್ತಾರೆ, ಆದರೆ ಇವರಿಗೆ ಯಾವುದೇ ಕ್ಲೂ ಕೂಡ ಸಿಗೋದಿಲ್ಲ. ಏವಾ ಕೂಡ ಇದೇ ಫ್ಲೈಟ್ ಅಲ್ಲಿ ಇರೋದ್ರಿಂದ ಗವರ್ನರ್ ಕೂಡ ಈ ರೆಸ್ಕ್ಯೂ ಟೀಮ್ಗೆ ಪ್ರತಿ ಕ್ಷಣ ನನಗೆ ಅಪ್ಡೇಟ್ ಸಿಗ್ತಾ ಇರಬೇಕು ಅಂತ ಆರ್ಡರ್ ಮಾಡಿರ್ತಾರೆ. ಈ ಹೆಲಿಕಾಪ್ಟರ್ ಅಲ್ಲಿ 2 ಡೈವರ್ಗಳು ಕೂಡ ಇರ್ತಾರೆ. ಸೀನ್ ಕಟ್ ಆಗಿ ಫ್ಲೈಟ್ ಅಲ್ಲಿ ಇರೋರನ್ನ ತೋರಿಸ್ತಾರೆ. ಜೈಡ್ ಏವಾಗೆ, ಇವಾಗ ನಾವ್ ಏನ್ ಮಾಡೋದು, ಇಲ್ಲೇ ಇದ್ರೆ ಬದುಕೋಕ್ಕಾಗಲ್ಲ, ಏನಾದ್ರೂ ಪ್ರಯತ್ನ ಮಾಡಬೇಕು ಅಂದಾಗ ಏವಾ ಬ್ರೆಂಡನ್ ಏನ್ ಹೇಳಿದಾರೋ ನಾನು ಅದನ್ನೇ ಮಾಡೋದು, ಅಂದ್ರೆ ರೆಸ್ಕ್ಯೂ ಟೀಮ್ ಬರೋವರೆಗೂ ಕಾಯ್ತಾ ಇರೋದು ಅಂತ ಹೇಳ್ತಾಳೆ. ಎಲ್ರೂ ಮಾತಾಡ್ತಿರ್ಬೇಕಾದ್ರೆ ಫ್ಲೈಟ್ ಸ್ವಲ್ಪ ಶೇಕ್ ಆಗಿ ಒಳಗಡೆ ಲೀಕೇಜ್ ಶುರು ಆಗುತ್ತೆ. ಆಗ ಡ್ಯಾನಿಲೋ ಆ ಆಕ್ಸಿಜನ್ ಸಿಲಿಂಡರ್ ಓಪನ್ ಮಾಡ್ತಾನೆ. ನಂತರ ಮಾರ್ಡಿಗೆ, ನೀವು ಈ ಮೆಡಿಕಲ್ ಸ್ಕಿಲ್ ಎಲ್ಲಿ ಕಲ್ತ್ರಿ ಅಂತ ಕೇಳಿದಾಗ ಮಾರ್ಡಿ, ನಾನು ಮಿಲಿಟರಿಯಲ್ಲಿ ನರ್ಸ್ ಆಗಿದ್ದೆ, ಆಗ ಹ್ಯಾಂಗ್ ಮತ್ತೆ ನನ್ನ ಪರಿಚಯ ಆಗಿ ಮದ್ವೆ ಆದ್ವಿ, ಅವಾಗಿಂದ ಒಬ್ಬರನ್ನೊಬ್ರು ಬಿಟ್ಟು ಯಾವತ್ತೂ ಇರಲಿಲ್ಲ, ಆದ್ರೆ ಇನ್ಮೇಲೆ ನನಗೆ ಹ್ಯಾಂಗ್ನ ನೋಡೋಕೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರ್ಕ್ ಎಲ್ಲರ ಡೆಡ್ ಬಾಡಿಗಳನ್ನ ತಿಂತಾ ಇರುತ್ತೆ. ಆಗ ರೋಸಾ ವಿಂಡೋ ಇಂದ ಹೊರಗಡೆ ನೋಡ್ತಿರ್ಬೇಕಾದ್ರೆ ಒಂದು ಶಾರ್ಕ್ ಪ್ಲೇನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಏವಾ ರೋಸಾಗೆ, ಹೆದರ್ಕೋಬೇಡ, ಅವರು ನಮ್ಗೆ ಹುಡುಕ್ತಿರ್ಬೇಕು, ನಾವು ಖಂಡಿತ ಇಲ್ಲಿಂದ ಜೀವಂತವಾಗಿ ಹೊರಗಡೆ ಹೋಗ್ತೀವಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ಸಮುದ್ರದ ಮೇಲೆ ರೆಸ್ಕ್ಯೂ ಹೆಲಿಕಾಪ್ಟರ್ ಸರ್ಚ್ ಆಪರೇಷನ್ ಮಾಡ್ತಾನೆ ಇರ್ತಾರೆ. ಸಡನ್ ಆಗಿ ಈ ಪ್ಲೇನ್ ಅಲ್ಲೋಡೋಕ್ ಶುರು ಆಗುತ್ತೆ, ಯಾಕೆಂದ್ರೆ ಈ ಪ್ಲೇನು ಒಂದು ಬೇಸಿಂದ ಮತ್ತೆ ಕೆಳಗಡೆ ಹೋಗ್ತಾ ಇರುತ್ತೆ. ಇದರಿಂದ ಒಳಗಡೆ ಇದ್ದಂತ 6 ಜನ ತುಂಬಾನೇ ಹೆದರ್ಕೋತಾರೆ. ಈ ಫ್ಲೈಟ್ ಸ್ಲೋಪ್ ಇಂದ ಕೆಳಗೆ ಬರ್ತಾ ಬರ್ತಾ ಒಂದು ಕ್ಲಿಫ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಆಗ ಇವರಿಗೆ ಈ ಫ್ಲೈಟ್ ಜಾರ್ಕೊಂಡು ಕೆಳಗೆ ಹೋಗಿದೆ ಅಂತ ಗೊತ್ತಾಗುತ್ತೆ.
ಅದಕ್ಕೆ ಇನ್ನು ಕಾಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ತಿಳಿದು ಹೊರಗಡೆ ಹೋಗಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಜೆಡ್ ಆ ಶಾರ್ಕ್ ನಮ್ಮ ಸುತ್ತಮುತ್ತನೇ ಇದೆ, ಅದಕ್ಕೇನು ಮಾಡೋದು ಅಂತ ಕೇಳಿದಾಗ ಏವಾ ಆ ಶಾರ್ಕ್ಗೆ ಹೇಗಾದ್ರೂ ಮಾಡಿ ಡಿಸ್ಟ್ರಾಕ್ಟ್ ಮಾಡಬೇಕು, ಇಲ್ಲಾಂದ್ರೆ ನಾವು ಹೊರಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಆಗ ಕೈಲ್ ಕೆಲವು ಹುಡುಗರು ಸ್ಕೂಬಾ ಟ್ಯಾಂಕ್ ಜೊತೆ ಬೋರ್ಡ್ ಮಾಡಿದ್ರು ಅಂತ ಹೇಳಿದಾಗ ಜೆಡ್ ಎಲ್ಲ ಲಗೇಜ್ಗಳ ಜೊತೆ ಅವುಗಳನ್ನು ಕೂಡ ಹೋಲ್ಡ್ ಅಲ್ಲೇ ಇಟ್ಟಿರ್ತಾರೆ ಅಂತ ಹೇಳ್ತಾನೆ. ಆಗ ಡ್ಯಾನಿಲೋ ಒಂದು ಹ್ಯಾಚ್ ಇಂದ ನಾವು ಆ ಹೋಲ್ಡ್ ಹತ್ರ ಹೋಗ್ಬೋದು ಅಂತ ಹೇಳ್ತಾನೆ. ಏವಾ ಸ್ಕೂಬಾ ಟ್ಯಾಂಕ್ಗಳು ಫ್ಲೈಟ್ ಅಲ್ಲಿ ಖಾಲಿ ಇರ್ತವೆ, ಅದು ನಮ್ ಕೆಲ್ಸಕ್ಕೆ ಬರಲ್ಲ, ಆದ್ರೆ ಕೆಲವು ಮಾಸ್ಕ್ ಮತ್ತೆ ವೆಟ್ ಸೂಟ್ಗಳು ನಮ್ಮ ಕೆಲ್ಸಕ್ಕೆ ಬರಬಹುದು ಅಂತ ಹೇಳ್ತಾಳೆ. ಮತ್ತೆ ಸೀನ್ ಕಟ್ ಆಗಿ ರೆಸ್ಕ್ಯೂ ಹೆಲಿಕಾಪ್ಟರ್ನ ತೋರಿಸ್ತಾರೆ. ಆಗ ಇವರಿಗೆ ಕೆಲವು ಫ್ಲೈಟ್ನ ತುಂಡುಗಳು ನೀರಿನ ಮೇಲೆ ಕಾಣಿಸಿರೋದ್ರಿಂದ ಆ ಇಬ್ರು ಡೈವರ್ಗಳನ್ನ ನೀರೊಳಗೆ ಹುಡುಕೋಕೆ ಅಂತ ಕಳಿಸ್ತಾರೆ. ಈ ಕಡೆ ಏವಾ ರೆಸ್ಟ್ ರೂಮ್ ಒಳಗೆ ಬಂದು ಅಳುತ್ತಾ ತನ್ನ ತಾಯಿಯ ಫೋಟೋವನ್ನ ನೋಡ್ತಿರ್ತಾಳೆ. ಫೈನಲಿ ಈ ಇಬ್ರು ಡೈವರ್ಗಳಿಗೆ ಆ ಫ್ಲೈಟ್ ಕಾಣಿಸ್ಬಿಡುತ್ತೆ. ಏವಾ ಮತ್ತೆ ರೋಸಾ ಇಬ್ರು ಮಾತಾಡ್ತಾ ಇರಬೇಕಾದ್ರೆ ರೋಸಾ ಆ ಡೈವರ್ಗಳು ಬರೋದನ್ನ ನೋಡಿ ನಮ್ಮನ್ನ ಕಾಪಾಡೋಕ್ ಬರ್ತಾ ಇದ್ದಾರೆ ಅಂತ ಹೇಳಿ ಎಲ್ರು ತುಂಬಾ ಖುಷಿ ಪಡ್ತಾರೆ. ಒಬ್ಬ ಡೈವರ್ ವಿಂಡೋ ಹತ್ರ ಬಂದು ಇವರನ್ನ ನೋಡ್ತಾ ಇರಬೇಕಾದ್ರೆ ಆ ಶಾರ್ಕ್ ಬಂದು ಇವನನ್ನ ತಿಂದ್ಬಿಡುತ್ತೆ. ಆಗ ಇನ್ನೊಬ್ಬ ಡೈವರ್ ಫ್ಲೈಟ್ ನ ಹೋಲ್ ಕಡೆ ಬಂದಿದ್ದ, ಅವನೇನಾದ್ರೂ ಒಳಗಡೆ ಬರ್ತಿದ್ದಾನೋ ಅಂತ ಏವಾ ನೀರೊಳಗೆ ಹೋಗಿ ನೋಡ್ತಾ ಇರ್ತಾಳೆ. ಆಗ ಜೆಡ್ ಸೀಟ್ಗಳ ಮೇಲೆ ನಿಂತಿರ್ತಾನೆ. ಏವಾ ನೀರಿಂದ ಹೊರ ಬಂದು ಏನೋ ಹೊರಗಡೆ ಇದೆ ಅಂತ ಹೇಳೋಷ್ಟ್ರಲ್ಲಿ ಜೆಡ್ ಕೈ ಜಾರಿ ನೀರೊಳಗೆ ಬೀಳುತ್ತಾನೆ. ಜೆಡ್ ಇನ್ನೇನು ನೀರಿಂದ ಆಚೆ ಬರಬೇಕು ಅನ್ನೋಷ್ಟರಲ್ಲಿ ಶಾರ್ಕ್ ಬಂದು ಇವನ ಒಂದು ಕಾಲು ತಿಂದುಬಿಡುತ್ತೆ. ಅವರೆಲ್ಲರೂ ಜೆಡ್ನ ನೀರಿಂದ ಆಚೆ ತಂದು ಒಂದು ಬೆಲ್ಟಿಂದ ಕಾಲಿಂದ ರಕ್ತ ಹೋಗೋದನ್ನ ತಡೀತಾರೆ. ಆಗ ಜೆಡ್ ನಾವು ನಿಜವಾಗ್ಲೂ ಇಲ್ಲಿಂದ ಜೀವಂತವಾಗಿ ಹೋಗ್ತೀವ ಅಂತ ಕೈಲ್ನ ನೋಡಿ ನಗ್ತಾ ಇರ್ತಾನೆ. ಆಗ ಏವಾ ಹೌದು, ನಾವು ಮಾಸ್ಕ್ ಮತ್ತೆ ಡೈವಿಂಗ್ ಗೇರ್ಸ್ಗಳನ್ನ ಹುಡುಕಿದ್ರೆ ಖಂಡಿತ ಇಲ್ಲಿಂದ ಆಚೆ ಹೋಗ್ಬಹುದು ಅಂತ ಹೇಳ್ತಾಳೆ. ಡ್ಯಾನಿಲೋ ಆ ಹೋಲ್ಡ್ಗೆ ಹೋಗೋ ದಾರಿಯನ್ನ ತೋರಿಸ್ತಾನೆ. ಆಗ ಏವಾ ಒಂದು ಟಾರ್ಚ್ ತಗೊಂಡು ಹೋಲ್ಡ್ಗೆ ಹೋಗಿ ಆ ಬ್ಯಾಗ್ ಅನ್ನ ತಗೊಂಡ್ ಬರ್ತಾಳೆ. ಆ ಬ್ಯಾಗ್ ಅಲ್ಲಿ ಇವರಿಗೆ ಬೇಕಾದಂತ ಕೆಲವು ಇಂಪಾರ್ಟೆಂಟ್ ವಸ್ತುಗಳು ಇರ್ತವೆ. ಆದ್ರೆ ಈ ಕಡೆ ಜೆಡ್ನ ಉಸಿರು ನಿಂತೋಗ್ಬಿಡುತ್ತೆ. ಇದರಿಂದ ಏವಾ ತುಂಬಾನೇ ಅಳ್ತಾಳೆ. ಯಾಕಂದ್ರೆ ಜೆಡ್ ಈ ಟ್ರಿಪ್ಗೆ ಬರೋಕೆ ಏವನೇ ಕಾರಣ ಆಗಿರ್ತಾಳೆ. ಫ್ಲೈಟ್ನ ಮುಂಭಾಗ ನೀರಿನ ಒತ್ತಡಕ್ಕೆ ಬ್ರೇಕ್ ಆಗುತ್ತೆ. ಇದರಿಂದ ಫ್ಲೈಟ್ ಒಳಗೆ ನೀರು ವೇಗವಾಗಿ ತುಂಬ್ತಾ ಇರುತ್ತೆ. ಅದಕ್ಕೆ ಏವಾ ನಮ್ಗೆ ಎಷ್ಟು ಬೇಗ ಆಗುತ್ತೋ ನಾವು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾಳೆ. ಎಲ್ಲರೂ ವೆಟ್ ಸೂಟ್ಗಳನ್ನ ಹಾಕೊಂಡು ಕೆಲವು ಕ್ಯಾನಿಸ್ಟರ್ಗಳು ಜೊತೆಗಿಟ್ಕೋತಾರೆ. ಯಾಕೆಂದ್ರೆ ಕ್ಯಾನಿಸ್ಟರ್ಗಳಿಂದ ಬಬಲ್ಸ್ ಬಿಟ್ರೆ ಶಾರ್ಕ್ಗಳು ಹತ್ರ ಬರಲ್ಲ ಅಂತ. ಈ 5 ಜನ ರೆಡಿಯಾಗಿ ಕೂತಿರ್ಬೇಕಾದ್ರೆ ಫ್ಲೈಟ್ನ ಮುಂಭಾಗ ಮುರಿದು ಕೆಳಗ್ ಬೀಳುತ್ತೆ. ಜೊತೆಗೆ ಈ ಫ್ಲೈಟ್ ಕ್ಯಾಬಿನೆಟ್ ಕೂಡ ಕೆಳಗಡೆ ಜಾರ್ತಾ ಇರುತ್ತೆ. ಅದಕ್ಕೆ ಎಲ್ಲರೂ ಒಂದು ಪ್ಲಾನ್ ಮಾಡ್ತಾರೆ. ಸ್ಕೂಬಾ ಟ್ಯಾಂಕ್ ಹತ್ರ ಹೋಗೋವರೆಗೂ ಯಾರು ಕ್ಯಾನಿಸ್ಟರ್ ಓಪನ್ ಮಾಡಬಾರ್ದು. ಸ್ಕೂಬಾ ಟ್ಯಾಂಕ್ ಹತ್ರ ನಮ್ಗೆ 2 ರೆಗ್ಯುಲೇಟರ್ ಸಿಗ್ತವೆ, ಒಂದು ರೋಸಾಗೆ ಕೊಡೋಣ, ಇನ್ನೊಂದರಲ್ಲಿ ನಾವು 4 ಜನ ಶೇರ್ ಮಾಡೋಣ. ಈ ಫ್ಲೈಟ್ ಇಂದ ಆಚೆ ಹೋಗ್ತಿದ್ದಂಗೆ ಕ್ಯಾನಿಸ್ಟರ್ನ ಓಪನ್ ಮಾಡೋಣ, ಇದರಿಂದ ನಾವು ಆದಷ್ಟು ಬೇಗ ಸಮುದ್ರದ ಮೇಲೆ ತೇಲ್ಬಹುದು. ಜೊತೆಗೆ ಇದರ ನಡುವೆ ಯಾರು ಪ್ಯಾನಿಕ್ ಆಗದಂಗೆ ಶಾಂತವಾಗಿ ಇರಬೇಕು ಅಂತ ಏವಾ ಎಲ್ರಿಗೂ ಹೇಳ್ತಾಳೆ. ಆಗ ಮಾರ್ಡಿ ಏವಾಗೆ ನೀನು ರೋಸಾನ ಜೊತೆ ಕರ್ಕೊಂಡು ಹೋಗು, ನನ್ನಿಂದ ನೀವು ಸ್ಲೋ ಹಾಕೋದ್ ಬೇಡ ಅಂತ ಹೇಳ್ತಾಳೆ. ಯಾಕೆಂದ್ರೆ ಆ ಬ್ಯಾಗ್ ಅಲ್ಲಿ ಕೇವಲ 4 ವೆಟ್ ಸೂಟ್ಗಳು ಮಾತ್ರ ಇದ್ವು. ಅದಕ್ಕೆ ಮಾರ್ಡಿ ವೆಟ್ ಸೂಟ್ ನನಗೆ ಬೇಡ ಅಂತ ಹೇಳಿರ್ತಾಳೆ. ಮೊದಲು ಏವಾ ಮತ್ತೆ ರೋಸಾ ಇಬ್ರು ಸ್ಕೂಬಾ ಟ್ಯಾಂಕ್ ನ ಹುಡ್ಕೋಕೆ ಬರ್ತಾರೆ. ಆದ್ರೆ ಹಿಂದೆ ಇದ್ದಂತ ಈ 3 ಜನ ಬರ್ಬೇಕಾದ್ರೆ ಮಾರ್ಡಿ ನಾನ್ ನಿಮ್ ಹಿಂದೆ ಬರ್ತೀನಿ ಅಂತ ಹೇಳಿ ವಾಪಸ್ ಹೋಗಿ ಕೂತ್ಕೋತಾಳೆ. ಕೈಲ್ ಹಿಂದೆ ತಿರುಗಿ ನೋಡಿದಾಗ ಮಾರ್ಡಿ ಬರ್ದಿರೋದನ್ನ ನೋಡಿ ಇವನು ಕೂಡ ವಾಪಸ್ ಬರ್ತಾನೆ. ಅಷ್ಟರಲ್ಲಿ ಆ ಕ್ಯಾಬಿನ್ ಪೂರ್ತಿ ನೀರು ತುಂಬಿಕೊಂಡಿರುತ್ತೆ. ಡ್ಯಾನಿಲೋ ಕೈಲ್ನ ತರಬೇಕು ಅಂತ ಹೋಗೋಷ್ಟರಲ್ಲಿ ಶಾರ್ಕ್ ಬಂದು ಕೈಲ್ನ ಅಟ್ಯಾಕ್ ಮಾಡುತ್ತೆ. ಈ ಕಡೆ ಏವಾಗಿ ಆ ಸ್ಕೂಬಾ ಟ್ಯಾಂಕ್ ಸಿಕ್ಕಿರೋದ್ರಿಂದ ಆಕ್ಸಿಜನ್ ರೆಗ್ಯುಲೇಟರ್ಗಳು ತಗೊಂಡು ಇಬ್ರು ಬಾಯಿಗೆ ಇಟ್ಕೋತಾರೆ. ಡ್ಯಾನಿಲೋ ಬಂದಾಗ ಕೈಲ್ ಮತ್ತೆ ಮಾರ್ಡಿ ಎಲ್ಲಿ ಅಂತ ಕೇಳಿದಾಗ ಅವ್ರಿಲ್ಲ ಅಂತ ಹೇಳ್ತಾನೆ. ನಂತರ ಈ 3 ಜನ ಸಿಕ್ಕಿರೋ ಆಕ್ಸಿಜನ್ ರೆಗ್ಯುಲೇಟರ್ನ ಯೂಸ್ ಮಾಡ್ಕೊಂಡು ಉಸಿರಾಡ್ತಾ ಇರ್ತಾರೆ. ಏವಾ ಡ್ಯಾನಿಲೋ ಮತ್ತೆ ರೋಸಾಗೆ ಇಬ್ರು ಮೇಲೆ ಹೋಗಿ ಅಂತ ಆ ಕ್ಯಾನಿಸ್ಟರ್ ಬ್ಲಾಸ್ಟ್ ಮಾಡ್ತಾಳೆ. ಇದರಿಂದ ಅವರಿಬ್ರು ಮೇಲ್ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಶಾರ್ಕ್ ಅಲ್ಲಿಗೆ ಬರುತ್ತೆ. ಏವಾ ಅದನ್ನ ನೋಡಿ ಸ್ಟಿಲ್ ಆಗಿ ನಿಂತ್ಕೋತಾಳೆ. ಆಗ ಶಾರ್ಕ್ ಏನು ಮಾಡದೆ ಬೇರೆ ಕಡೆ ಹೋಗುತ್ತೆ. ಈ ಮಧ್ಯೆ ಮತ್ತೊಂದು ಶಾರ್ಕ್ ಬರೋದನ್ನ ನೋಡಿ ಏವಾ ಫ್ಲೈಟ್ ಒಳಗೆ ಹೋಗ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಈ ಫ್ಲೈಟ್ ಇನ್ನೂ ಆಳಕ್ಕೆ ಹೋಗ್ತಾ ಇರುತ್ತೆ. ಏವಾ ಹೇಗೋ ಪ್ರಯತ್ನ ಪಟ್ಟು ಆ ಫ್ಲೈಟ್ ಇಂದ ಆಚೆ ಬರ್ತಾಳೆ. ಸಮುದ್ರದ ಮೇಲೆ ಬರೋಕೆ ಅಂತ ಬಹಳಷ್ಟು ಕಷ್ಟಪಡ್ತಾಳೆ. ಆದ್ರೆ ಇವಳ ಹತ್ರ ಕ್ಯಾನಿಸ್ಟರ್ಗಳು ಇಲ್ಲದೆ ಇರೋದ್ರಿಂದ ಸುಸ್ತಾಗಿ ಹಾಗೆ ಪ್ರಜ್ಞೆ ತಪ್ಪಿ ನಿಂತಿರ್ತಾಳೆ. ಆದ್ರೆ ಒಂದು ಫ್ಲೋಟಿಂಗ್ ಬ್ಯಾಗ್ ಅವಳ ಕುತ್ತಿಗೆಗೆ ಇರೋದ್ರಿಂದ ಅವಳು ಸಮುದ್ರದ ಮೇಲೆ ಬಂದು ತೇಲಾಡ್ತಾ ಇರ್ತಾಳೆ. ಇವಳ ತಲೆ ನೀರಿನ ಮೇಲೆ ಇರೋದ್ರಿಂದ ಉಸಿರಾಡೋಕ್ಕೆ ಆಕ್ಸಿಜನ್ ಸಿಗ್ತಾ ಇರುತ್ತೆ. ಅದಕ್ಕೆ ತಕ್ಷಣ ಏವಾಗೆ ಎಚ್ಚರ ಆಗ್ಬಿಡುತ್ತೆ. ಆಗ ರೋಸಾಳ ಒಂದು ಟೆಡ್ಡಿ ಏವಾಗೆ ಸಿಕ್ಬಿಡುತ್ತೆ. ಇದರಿಂದ ಏವಾ ಅಳುತ್ತಾ ಅಕ್ಕಪಕ್ಕ ರೋಸಾ ಡ್ಯಾನಿಲೋ ಅಂತ ಕೂಗ್ತಾ ಇರ್ತಾಳೆ.
ಆಗ ಬಹಳಷ್ಟು ಹೆಲಿಕಾಪ್ಟರ್ಗಳನ್ನು ನೋಡಿ ನಾನು ಎಲ್ಲಿದ್ದೀನಿ ಅಂತ ವೇವ್ ಮಾಡ್ತಾಳೆ. ಫೈನಲಿ ಈವಾಗಿ ಅಲ್ಲಿಂದ ರೆಸ್ಕ್ಯೂ ಮಾಡ್ತಾರೆ. ಈವ ಹಗ್ಗದಿಂದ ಮೇಲೆ ಬರ್ತಿರ್ಬೇಕಾದ್ರೆ ಡ್ಯಾನಿಲ್ಲ ಕೂಡ ಹೆಲಿಕಾಪ್ಟರ್ ಒಳಗೆ ಕೂತಿರ್ತಾನೆ. ಈವ ಮೇಲೆ ಬಂದು ನೋಡಿದಾಗ ರೋಸಾ ಕೂಡ ಅಲ್ಲೇ ಕೂತಿರ್ತಾಳೆ. ಆಗ ಪೈಲಟ್ ಇನ್ಯಾರಾದ್ರೂ ಸರ್ವೈವರ್ಸ್ ಬದುಕಿದಾರಾ ಅಂತ ಕೇಳಿದಾಗ ಈವ ಯಾರು ಇಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರೋಸಾ ಅಳಕ್ ಶುರು ಮಾಡ್ತಾಳೆ ಬಿಕಾಸ್ ಆಫ್ ಮಾರ್ಡಿ. ನಂತರ ಅಜ್ಜಿ ತಾತಗೆ ಹೆಲ್ಪ್ ಮಾಡುವಂತ ಮಿಸ್ಟರ್ ಟಿಪ್ಸ್ ಅಂದ್ರೆ ಟೆಡ್ಡಿನ ನೀರೊಳಗೆ ಬಿಸಾಕ್ತಾಳೆ. ಬದುಕಿರೋ ಖುಷಿ ಒಂದ್ ಕಡೆ ಆದ್ರೆ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರೋ ದುಃಖ ಇನ್ನೊಂದು ಕಡೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಈ ಮೂವಿ ಎಕ್ಸ್ಪ್ಲನೇಷನ್ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.